ಶರಣಂ ಸ್ನೇಹಿತರೆ, ನಾನು ನಿಮ್ಮ ಮನೆ ಸದಸ್ಯೆ ಸೀಮಾ ಅಟ್ ಸೀಮಾ -Q21 ಚಾನಲಿಗೆ ಸ್ವಾಗತ ಸುಸ್ವಾಗತ. ಇವಾಗ ನಾನು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀನಿ. ನೋಡಿ, ಚಾಮುಂಡಿ ಬೆಟ್ಟ ಇದು. ಸೊ ಹೊರಗಿನ ದೃಶ್ಯ ಎಲ್ಲ ಹೀಗಿದೆ. ಇಲ್ಲಿ ಮೆಟ್ಲು ಹತ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ರಸ್ತೆ ಉದ್ದಕ್ಕೂ ಅದೇ ಮಾಮೂಲಿ ಅಂಗಡಿಗಳಿದ್ದಾವೆ. ಇನ್ನು ಒಳಗೆ ಹೋಗ್ಬೇಕು. ನೋಡಿ, ಹೀಗಿದೆ ಮೇಲ್ ಬಂದಾಗ. ನೋಡಿ, ಎಮ್ಮೆಗಳು ಸಹ ದರ್ಶನ ಪಡ್ಕೊಳ್ಳೋಕ್ಕೆ ಅಂತ ತಂಪಾಗಿ ಕುತ್ಕೊಂಡ್ಬಿಟ್ಟಿದ್ದಾವೆ. ನೋಡಿ ಸ್ನೇಹಿತರೆ, ಚಾಮುಂಡಿ ಬೆಟ್ಟದ ಮಹಿಷಾಸುರನ ವಿಗ್ರಹ. ನೋಡ್ತಾ ಇರ್ಬೋದು ನೀವು, ಮಹಿಷಾಸುರನ ವಿಗ್ರಹ. ಕತ್ಲೆ ಆಗ್ಬಿಟ್ಟಿದೆ. ನಾವೆಲ್ಲ ಆ ಕಡೆ ಹೋಗಿ ಬರೋಷ್ಟಿಗೆ ಕತ್ಲೆನೇ ಆಗೋಯ್ತು. ಆದರೂ ಟೈಮ್ ಪಿಕಪ್ ಮಾಡೋಕ್ಕಾಗಿಲ್ಲ ನಮಗೆ. ಕತ್ಲೆ ಆಗ್ಬಿಟ್ಟು ಆ ಕಡೆ ಹಿಂದೆ ಹೋದಲ್ಲಿ ದೇವಸ್ಥಾನ ಮತ್ತು ವ್ಯೂ ಪಾಯಿಂಟ್ಸ್ ಎಲ್ಲ ಆ ಕಡೆ ತುಂಬ ಚೆನ್ನಾಗಿದ್ದಾವೆ. ಮೊದಲೆಲ್ಲ ಬಂದಿದ್ದೀವಲ್ಲ, ಇವಾಗ ಕತ್ಲೆ ಆಗ್ಬಿಟ್ಟು ಏನೂ ಕಾಣಿಸಲ್ಲ ನಮಗೆ, ಹೋದ್ರೂ ವೇಸ್ಟಲ್ಲಿ. ನೋಡಿ, ನಮ್ಮ ಚಾಮುಂಡಿ ಬೆಟ್ಟದ ಮಹಿಷಾಸುರ ವಿಗ್ರಹ ಇದು. ಮೈಸೂರು ನಗರದಲ್ಲಿ ಪ್ರಸಿದ್ಧವಾದಂತಹ ಒಂದು ದೇವಸ್ಥಾನ, ಚಾಮುಂಡೇಶ್ವರಿ ದೇವಿಯ ದೇವಸ್ಥಾನ ಇದಿರೋದು. ಸೊ ಇವರು ಮಹಿಷಾಸುರ ರಾಕ್ಷಸನ ವಿಗ್ರಹ ಇದು. ನೋಡಿ, ಹೀಗಿದೆ ಇದು ದೇವಸ್ಥಾನಕ್ಕೆ ಹೋಗೋ ದಾರಿ. ಇದು ಇಲ್ಲಿ ಒಳಗೆ ಹೋಗ್ಬೇಕು ದೇವಸ್ಥಾನಕ್ಕೆ. ಹಗಲೊತ್ತಾಗಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕತ್ಲೆ ಆಗಿಬಿಟ್ಟಿದೆ. ನೋಡೋಣ ಎಷ್ಟು ನಿಮ್ಮ ಜೊತೆ ನಾನು ಹಂಚ್ಕೊಳ್ಳೋಕ್ಕಾಗತ್ತೆ ಅಷ್ಟು ವಿಡಿಯೋ ಮಾಡಿ ಸ್ಥಳವನ್ನು ವೀಕ್ಷಣೆ ಮಾಡಿಸ್ತೀನಿ. ನೋಡಿ ಹೇಗಿದೆ. ಈಗ ಕ್ರಿಸ್ಮಸ್ ಹಾಲಿಡೇಸ್ ಇರೋದ್ರಿಂದ ಮತ್ತು ಮಕ್ಕಳಿಗೆಲ್ಲ ಪ್ರವಾಸದ ಒಂದು ಸಮಯವಾಗಿರೋದ್ರಿಂದ, ಶಾಲಾ ಪ್ರವಾಸದ್ದು ತುಂಬ ಮಕ್ಕಳು ಸಹ ಬಂದಿದ್ದಾರೆ. ಇಲ್ಲೆಲ್ಲ ಅಂಗಡಿಗಳಿದೆ. ಅಲ್ಲಿ ನೋಡಿ ದೇವಸ್ಥಾನ. ಹೀಗಿದೆ ದೇವಸ್ಥಾನದ ಹೊರಭಾಗ. ನೋಡಿ, ಎಲ್ಲ ಬರೀ ಸ್ಕೂಲ್ ಸ್ಟೂಡೆಂಟ್ಸ್ಗಳು ಹೆಚ್ಚಾಗಿದ್ದಾವೆ. ಇದು ದೇವಸ್ಥಾನದ ಒಳಗೆ ಹೋಗುವಂತಹ ದಾರಿ ಇದು. ಇಲ್ಲಿ ನೋಡಿ, ಇಲ್ಲೆಲ್ಲ ಪ್ರವೇಶದ ಟಿಕೆಟ್ ಕೌಂಟರು. ನೋಡಿ ಸ್ನೇಹಿತರೆ, ಇದು ಟಿಕೆಟ್ ಕೌಂಟರ್ ಮಾಡಿದ್ದಾರೆ. ಗೇಟ್ ನಂಬರ್ 1 ಅಂದರೆ ಸ್ಪೆಷಲ್ ಎಂಟ್ರಿ ಟಿಕೆಟ್ ಕೌಂಟರ್ ಇದು. ಗೇಟ್ ನಂಬರ್ 1ಕ್ಕೆ ಏನಾದರೂ ಪ್ರವೇಶ ಬೇಕು ಅಂದರೆ 100 ರೂಪಾಯಿ ಅಂತೆ ಟಿಕೆಟ್ ದರ. ಗೇಟ್ ನಂಬರ್ 2ಕ್ಕೆ ಏನಾದರೂ ಪ್ರವೇಶ ಹೋಗಬೇಕು ಅಂತ ಹೇಳಿದ್ರೆ 30 ರೂಪಾಯಿ ಅಂತೇಳ್ಬಿಟ್ಟು ಇಲ್ಲಿ 2 ದರಗಳನ್ನು ಫಿಕ್ಸ್ ಮಾಡಿಬಿಟ್ಟು ಕೌಂಟರನ್ನು ಓಪನ್ ಮಾಡಿದ್ದಾರೆ. 10 ವರ್ಷದ ಒಳಪಟ್ಟವರು ಮಕ್ಕಳಿಗಳಿಗೆ ಇಲ್ಲಿ ಫ್ರೀ ಅಂತ.
ನೋಡಿ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ. ಸೊ ತುಂಬಾ ನೋಡಿ ಒಳಗೆಲ್ಲ ನೀವು ನೋಡ್ತಿರ್ಬೋದು ಸ್ನೇಹಿತರೆ, ತುಂಬಾ ರಶ್ ಇದೆ ನೋಡಿ. ಮೋಸ್ಟ್ಲಿ ಒಳಗೆಲ್ಲ ಹೋಗಕ್ಕಾಗಲ್ಲ ನೋಡಿ. ಇದು ತುಂಬಾ ನೋಡಿ, ಇಲ್ಲಿಂದ ಎಂಟ್ರಿ ತಗೊಂಡು ನೀವು ನೋಡ್ತಾ ಇರ್ಬೋದು. ನೋಡಿ ಈ ರೀತಿ ಎಂಟ್ರಿ ಹೋಗ್ಬೇಕು ಇಲ್ಲಿಂದ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್ಗಳೇ ಇಷ್ಟೊಂದಿದ್ದಾರೆ. ಈ ರೀತಿ ಒಳಗೆ ಹೋಗ್ಬಿಟ್ಟು ಒಳಗಿಂದ ವ್ಯವಸ್ಥೆ ಮಾಡ್ಕೊಂಡು ಹೀಗೆಲ್ಲ ನೀವು ನೋಡ್ತಿರ್ಬೋದು ನೋಡಿ ಹೇಗೆ ಹೋಗಬೇಕು. ಹೋಗಿ ನೋಡಿ ಅಷ್ಟೆಲ್ಲ ಸುತ್ಕೊಂಡು ಒಳಗೆಲ್ಲ ಹೋಗಿ ಈ ರೀತಿ ಇಲ್ಲಿಗೆ ಎಂಟ್ರಿ ಆಗೋ ತನಕ ನಾವು ತುಂಬಾ ಟೈಮ್ ಹಿಡಿಯುತ್ತೆ ಅನಿಸುತ್ತೆ. ಅಲ್ಲಿ ಒಳಗೂ ನೋಡಿ ಸ್ನೇಹಿತರೆ ತುಂಬ ರಶ್ ಇದೆ. ಇವಾಗ ಒಳಗೆ ಹೋಗೋಕ್ಕೆ ಸಾಧ್ಯ ಆಗಲ್ಲ ಅನಿಸುತ್ತೆ ನನಗಂತೂ. ಒಳಗೊಂದ್ಸತಿ ಹೋಗಿ ದರ್ಶನ ಪಡ್ಕೊಂಡು ನಿಮಗೆಲ್ಲ ದೇವಿ ದರ್ಶನ ಮಾಡಿಸೋಣ ಅಂತ ಹೇಳಿದ್ರೆ ನನಗೆ ಸಾಧ್ಯ ಆಗಲ್ಲ ಅಂತ ಹೇಳ್ಬಿಟ್ಟು ಅನಿಸುತ್ತೆ. ನೋಡಿ ತುಂಬ ಜನ ಇದ್ದಾರೆ. ಇಲ್ಲಿಂದ ಹೋಗಿ ಆಚೆ ಬರೋಕ್ಕೆ ಮೋಸ್ಟ್ಲಿ ಇವಾಗಲೇ ಎಷ್ಟು 7 ಗಂಟೆ ಆಗಿದೆ. ಆಚೆ ಬರಬೇಕು ಅಂದರೆ 9 ಗಂಟೆ ಅಂತೂ ಆಗೇ ಆಗುತ್ತೇನೋ. ತುಂಬ ಜನ ಇದ್ದಾರೆ. ಸೊ ನೋಡಿ ಇಲ್ಲಿಗೆ ಅಲ್ಲಿ ಒಳಗೆ ಕಾಣ್ತಾ ಇದೆ ನೋಡಿ, ಇಲ್ಲಿ ದೇವಿಯ ಚಾಮುಂಡೇಶ್ವರಿಯ ವಿಗ್ರಹ ಇರೋದು. ಇಲ್ಲಿ ತನಕ ಹೋಗಬೇಕು ಅಂದರೆ ಕಷ್ಟ ಆಗುತ್ತೆ ನೋಡಿ, ಆಗಲ್ಲ ಸ್ನೇಹಿತರೆ. ಸೊ ನಾನು ಇಷ್ಟು ಮಾತ್ರ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟೆಲ್ಲ ಹೊರಗಡೆ ಎಷ್ಟೊಂದು ಜನ ಇದ್ದಾರೆ ನೋಡಿ. ಇನ್ನು ಎಷ್ಟೊಂದು ಜನ ಇದ್ದಾರೆ ಇಲ್ಲಿ ಹೋಗೋಕ್ಕೆ. ಆ ಮಕ್ಕಳುಗಳ ಹಿಂದೆ ನಾವು ಹೋಗಿ ಅವರೆಲ್ಲ ಒಳಗೆ ಹೋಗಿ ಅಲ್ಲಿಂದ ಸುತ್ಕೊಂಡು ಒಳಗೆ ಎಷ್ಟು ಇನ್ನೂ ಈ ಕಡೆ ಇದೆಯೋ ಸುತ್ಕೊಂಡು ಇಲ್ಲಿಗೆ ಬಂದು ಇಲ್ಲಿಂದ ಮತ್ತೆ ನೋಡಿ ಈ ಕ್ಯೂ ಇಂದ ಮಾಡಿಕೊಂಡು ನೋಡಿ ಕಾಣಿಸ್ತಾ ಇರ್ಬೋದು. ಇಷ್ಟು ಇಲ್ಲಿಂದ ಕ್ಯೂ ಆಗಿಬಿಟ್ಟು ಒಳಗೆ ಇಷ್ಟೊಂದು ಜನ ಕ್ಯೂ ಇದೆ. ಇಷ್ಟೆಲ್ಲ ಮಾಡ್ಕೊಂಡು ಬರಬೇಕು. ಸೊ ಅಸಾಧ್ಯ ಅನಿಸುತ್ತೆ, ಆಗಲ್ಲ. ಸೊ ಇಲ್ಲಿಂದಲೇ ನೀವು ಚಾಮುಂಡೇಶ್ವರಿ ದೇವಿಯ ದರ್ಶನವನ್ನು ಪಡ್ಕೋಬೋದು. ಚಾಮುಂಡೇಶ್ವರಿ ದೇವಿ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಎಲ್ಲ ಆಸೆ ಆಕಾಂಕ್ಷೆಗಳು ಪೂರೈಸಲಿ. ಯಾರ್ಯಾರು ಏನೇನು ಬಡ್ಕೋತಾ ಇದ್ದೀರಾ ಅದನ್ನೆಲ್ಲ ಚಾಮುಂಡೇಶ್ವರಿ ದೇವಿ ನಿಮಗೆಲ್ಲ ಕರುಣಿಸಿ ಒಳ್ಳೇದು ಮಾಡಲಿ ಅಂತೇಳ್ಬಿಟ್ಟು ನಿಮ್ಮೆಲ್ಲರ ಪರವಾಗಿ ನೋಡಿ. ಇದು ಚಾಮುಂಡೇಶ್ವರಿಯ ಹತ್ತಿರದಿಂದ ಕಾಣಿಸ್ತಾ ಇರುವಂಥದ್ದು. ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ನನ್ನ ವಿಡಿಯೋಸನ್ನು ನೋಡ್ತಾ ಇರುವಂತಹ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಯವರಿಗೆ ಎಲ್ಲರಿಗೂ ಸಹ ಒಳ್ಳೇದು ಮಾಡಲಿ. ಅವ್ರು ಅಂದ್ಕೊಂಡಿದ್ದು ಎಲ್ಲ ಆಸೆ ಆಕಾಂಕ್ಷೆಗಳನ್ನೆಲ್ಲ ಪೂರೈಸಲಿ, ಎಲ್ಲ ಉತ್ತಮವಾದಂತಹ ಆರೋಗ್ಯ ಕೊಡಲಿ, ಎಲ್ಲ ಅವರೆಲ್ಲ ಕಂಡಿದಂತಹ ಕನಸೆಲ್ಲ ನನಸಾಗಲಿ, ಎಲ್ಲದು ಒಳ್ಳೆಯದಾಗಲಿ. ಆದಷ್ಟು ಬೇಗ ಎಲ್ಲರೂ ಚಾನಲ್ಗಳು ಮೊನಿಟೈಸ್ ಆಗಲಿ ಅಂತೇಳ್ಬಿಟ್ಟು ಶ್ರೀ ಚಾಮುಂಡೇಶ್ವರಿ ಅಮ್ಮನವ್ರ ಹತ್ರ ನಾನು ನಿಮ್ಮೆಲ್ಲರ ಪರವಾಗಿ ಇವತ್ತು ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀನಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಸ್ನೇಹಿತರೆ ಹೀಗಿದೆ ಚಾಮುಂಡೇಶ್ವರಿ ದೇವಿಯ ದೇವಸ್ಥಾನದ ಜಾಗ ಹೀಗಿದೆ. ನೋಡಿ ಸ್ನೇಹಿತರೆ, ಸೊ ಹೀಗಿದೆ. ಇವಾಗ ನೋಡಿ ಸಹ ಗಡ್ಡಿ ಎಲ್ಲ ಹಚ್ಚಿ ಕರ್ಪೂರ ಹಚ್ಚಿದ್ದಾರೆ. ಹೀಗೆಲ್ಲ ಹೀಗಿದೆ ಹೊರಗಡೆ ದೃಶ್ಯ. ಸೊ ನಾವು ಇಲ್ಲಿಂದಾನೆ ಹೋಗ್ತಾ ಇದ್ದೀನಿ ನೋಡಿ. ಈ ಕಡೆಯಿಂದ ಹೀಗೆ ಕಾಣ್ತಾ ಇದೆ.
ನೋಡಿ ಇನ್ನು ಎಷ್ಟು ಜನ ಎಷ್ಟು ವಿದ್ಯಾರ್ಥಿಗಳು ಬರ್ತಾನೆ ಇದ್ದಾರೆ. ಸೊ ನೂಕು ನುಗ್ಗಲು ಸಹ ತುಂಬ ಇರುತ್ತೆ ಒಳಗೆ. ಹಾಗಾಗಿ ನಾನಂತೂ ನೋಡ್ಬಿಟ್ಟೆ ವಾಪಸ್ಸು ಒಳಗೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಬಂದೆ. ಸೊ ನೋಡಿ ಇಷ್ಟು ನಿಮಗೆಲ್ಲ ಈ ಸ್ಥಳ ವೀಕ್ಷಣೆಯನ್ನು ಮಾಡಿಸಿದ್ದೀನಿ. ಚಾಮುಂಡೇಶ್ವರಿ ದೇವಿಯ ದೇವಸ್ಥಾನವನ್ನು ಹೊರಗಡೆಯಿಂದ ತೋರಿಸಿದ್ದೀನಿ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಹೊರಗಡೆಯಿಂದ ನಿಮಗೆಲ್ಲ ದೇವಸ್ಥಾನದ ವೀಕ್ಷಣೆಯನ್ನು ಮಾಡಿಸಿದ್ದೀನಿ. ತುಂಬ ಜನ ಇಲ್ಲಿ ಬಂದಿರ್ತಾರೆ ದೇವಿಯ ದರ್ಶನವನ್ನು ಪಡೆಯೋದಕ್ಕೋಸ್ಕರ. ಕೆಲವರು ಜನ ಬಂದಿರಲ್ಲ, ಸೊ ಅವ್ರಿಗೆ ಅನುಕೂಲ ಆಗುತ್ತೆ ನನ್ನ ವಿಡಿಯೋ ನೋಡಿ. ಈಗ ಸೀಸನ್ ಇರೋದ್ರಿಂದ ನಾನು ಒಳಗಿಂದ ದರ್ಶನ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ನನಗದು ಬೇಜಾರಾಗ್ತಿದೆ. ಏನು ಮಾಡಲಿ, ಕತ್ಲೆ ಆಗಿದೆ, ತುಂಬ ಜನ ಇದ್ದಾರೆ. ಸೊ ಒಳಗೆ ಪ್ರಾಬ್ಲಮ್ ಆಗುತ್ತೆ ಹೋಗೋದಕ್ಕೆ. ಜನರ ತಳ್ಳಾಟ, ನಾನು ಫಸ್ಟ್ ದರ್ಶನ ಮಾಡಬೇಕು ಅನ್ನೋವಂಥದ್ದು ಜನರಲ್ಲಿರುತ್ತೆ. ಸೊ ಎಲ್ಲರೂ ನುಗ್ತಾ ಇರ್ತಾರೆ, ಕಷ್ಟ ಆಗುತ್ತೆ ಒಳಗೆ ಹೋಗೋಕ್ಕೆ. ಹಾಗಾಗಿ ಇವತ್ತು ನಾನು ಇಷ್ಟೇ ತೋರಿಸ್ತಾ ಇರೋದು. ನೋಡಿ ಇದೆಲ್ಲ ಚಪ್ಪಲಿ ಇಡೋದಕ್ಕೋಸ್ಕರ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲೆಲ್ಲ ಪೂಜೆ ಸಾಮಗ್ರಿಗಳು ನೋಡಿ, ಇದೆಲ್ಲ ಮಾರಾಟ ಮಾಡುವಂತಹ ಒಂದು ಅಂಗಡಿಗಳಿದ್ದಾವೆ. ಎಲ್ಲ ಆ ಕಡೆ ಇದು ಕಾಮನ್ ಇಲ್ಲಿ ಈ ವಸ್ತುಗಳ ಮಾರಾಟ. ಸೊ ಇದ್ದಕ್ಕೂ ಇದೇ ಇರೋದು. ನೋಡಿ ಸ್ನೇಹಿತರೆ, ಇಷ್ಟು ತನಕ ನನ್ನ ಜೊತೆ ಇದ್ದು ವಿಡಿಯೋಸ್ ಎಲ್ಲ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಸೊ ಚಾಮುಂಡೇಶ್ವರಿಯ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ನೋಡಿ ಹೊರಗಡೆ ಈ ರೀತಿ ಇದೆ. ನನ್ನ ವಿಡಿಯೋವನ್ನು ನೀವೆಲ್ಲ ನೋಡಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತು ಕಾಮೆಂಟ್ಸ್ ಅಂತೂ ಮಾಡಿ. ನೀವು ಕಾಮೆಂಟ್ಸ್ ಮಾಡಿದರೆ ನನಗೆ ಗೊತ್ತಾಗುತ್ತೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆಯಾ ಅಂತ ಹೇಳ್ಬಿಟ್ಟು. ಸೊ ಇಷ್ಟೋ ತನಕ ನನ್ನ ಜೊತೆ ಇದ್ದು ಚಾಮುಂಡೇಶ್ವರಿ ಬೆಟ್ಟ ಮತ್ತು ದೇವಸ್ಥಾನದ ವೀಕ್ಷಣೆಯನ್ನು ಮಾಡಿಸಿದ್ದೀನಿ. ಸೊ ನಾನು ಒಳಗಿನ ವೀಕ್ಷಣೆ ನಿಮಗೆಲ್ಲ ಮಾಡಿಸಿಲ್ಲ, ದರ್ಶನ ಮಾಡಿಸಿಲ್ಲ ಅಂತ ನನಗೆ ಬೇಜಾರಿದೆ. ಆದರೆ ಏನೂ ಮಾಡೋಕ್ಕಾಗಲ್ಲ. ನೀವೇ ನೋಡಿದ್ರಲ್ಲ ಅಲ್ಲಿಂದೆಲ್ಲ ಹೇಗಿತ್ತು ಅಂತೇಳ್ಬಿಟ್ಟು. ತುಂಬ ಜನ ಇತ್ತು ನೋಡಿ, ಇನ್ನೂ ಬರ್ತಾನೆ ಇದ್ದಾರೆ ಜನ. ಸೊ ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ. ಇಷ್ಟು ತನಕ ನನ್ನ ಜೊತೆ ಇದು ವೀಡಿಯೋಸ್ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋಸ್ ನಾನು ಇಲ್ಲಿಯೇ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವ್ಲಾಗಿನಲ್ಲಿ. ನಾಳೆ ನಾನು ಎಲ್ಲಿಗೆ ಹೋಗ್ತೀನಿ ಅಂತೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಶರಣಂ ಸ್ನೇಹಿತರೆ.